ಈಗ ನಾವು ಎದುರಿಸ್ತಿರುವ ಚಾಲೆಂಜ್ಗಳನ್ನು ಮೆಟ್ಟಿ ನಿಲ್ಲುವುದು ನನ್ನ ಪ್ರಕಾರ ತುಂಬಾ ಕಷ್ಟದ ಕೆಲಸ. ಮತ್ತೆ ನಮ್ಮ ಸ್ಥಳ ಜನರ ಬದುಕನ್ನು ಹೇಗೆ ಉತ್ತಮಗೊಳಿಸಬೇಕು ಅಂತ ಹೇಳೋದ್ರಲ್ಲಿ ಅತ್ಯುತ್ತಮವಾದ ವಿಚಾರಗಳಿವೆ. ಬಟ್ ಅದು ಈ 4 ಗೋಡೆಗಳಿಗೆ ಸೀಮಿತ. ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ಅದೇ ರೀತಿ ನಮ್ಮಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಲ್ಲ. ಕಾತಿಕೊಂಡು ನವೆಂಬರ್ 1ಕ್ಕೆ ಕನ್ನಡ ಡಿಂಡಿಮ ಬಾರಿಸಿದರೆ ಏನು ಉದ್ಧಾರ ಆಗುದಿಲ್ಲ. ಅವರಿಗೆ ಈಗ ಅವರಲ್ಲಿ ಉತ್ತರ ಪ್ರದೇಶ, ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನ 4 ರಾಜ್ಯ ಸೇರಿಸಿದರೆ ಅವರ ಈಗ ಒಟ್ಟು ಸೀಟುಗಳು 174 ಇದ್ದದ್ದು ಅದು 324 ಆಗ್ಬಹುದು. 28 ಇದ್ದದ್ದು ಕರ್ನಾಟಕ 36 ಆಗ್ಬಹುದು. ಅಂದ್ರೆ ನಮ್ಮ 4 ರಾಜ್ಯಗಳಲ್ಲಿ 129 ಸೀಟ್ ಇದ್ದದ್ದು 159 ಸೀಟ್. ಡಿಲಿಮಿಟೇಷನ್ ಆಗಲೇಬೇಕು. ಅದನ್ನು ಪೋಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 1 ನೇಷನ್ 1 ಇಲೆಕ್ಷನ್ ಬರ್ತದೆ ನನಗೆ ಗೊತ್ತಿಲ್ಲ, ಬಟ್ ಇದು ಬರ್ತದೆ. ದಿಸ್ ಇಸ್ ಮೋರ್ ಡೇಂಜರಸ್. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಪ್ರಜಾಪ್ರಭುತ್ವದ ಒಂದು ಸ್ಥಿತಿಗತಿ ಬಗ್ಗೆ ಒಂದು ಸಣ್ಣ ತುಣುಕು ಹೇಳ್ತೇನೆ. ಏನು ಅಂತ ಹೇಳಿದ್ರೆ, ನಾನೀಗ ಮೇಸ್ಟ್ರ್ ಆಗಿ ಮತ್ತೆ ಈಗಿನ ಕೆಲಸದಲ್ಲಿ ಕೂಡ ನಾನು ಸ್ಟೂಡೆಂಟ್ಗಳ ಜೊತೆಗೆ, ಮೇಸ್ಟ್ಗಳ ಜೊತೆಗೆ ರಾಜ್ಯದ ಸತತ ಸಂಪರ್ಕದಲ್ಲಿದ್ದೇನೆ, ಚರ್ಚೆ ಮಾಡ್ತಾ ಇರ್ತೇನೆ. ಅವರಿಗೆ ವರ್ಕ್ಶಾಪ್ ಮಾಡೋದು, ಲೆಕ್ಚರ್ ಕೊಡೋದು. ಆಗ ಒಂದು ಸಾಮಾನ್ಯ ಪ್ರಶ್ನೆ ನಾನು ಡಿಗ್ರಿ ಮತ್ತೆ PG ಸ್ಟೂಡೆಂಟ್ಗಳಿಗೆ ಕೇಳ್ತೇನೆ, ನೀವು ಓದಿದ ನಂತರ ಏನಾಗಬೇಕು ಅಂತ ಇದೀರಿ ಅಂತ. ಅವರಲ್ಲಿ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವವರು, ವ್ಯಾಪಾರ ಮಾಡುವವರು, ಕೃಷಿ ಮಾಡುವವರು, 99% ಕೂಡ ಹೀಗೆ ಇಂಥ ಕೆಲಸಕ್ಕೆ ಹೋಗುವವರು ಬಿಟ್ರೆ ನನಗೆ ಒಬ್ಬ ವಿದ್ಯಾರ್ಥಿ ಕೂಡ ಸಿಗುದಿಲ್ಲ 100ಕ್ಕೆ. ನಾನು ಒಬ್ಬ ರಾಜಕೀಯ ವ್ಯಕ್ತಿ ಆಗ್ತಾ ಇದ್ದೇನೆ, ರಾಜಕೀಯಕ್ಕೆ ಹೋಗ್ತೇನೆ ಅಂತ ಹೇಳೋರು ಒಬ್ಬರು ಸಿಗ್ತಾ ಇಲ್ಲ ಸ್ಟೂಡೆಂಟ್ಗಳು. ಸೊ ನಾನು ಹೇಳಿದೆಪ್ಪ, ಯಾಕೆ ನೀವು ರಾಜಕೀಯಕ್ಕೆ ಹೋಗೋ ಉತ್ಸಾಹನೇ ಇಲ್ಲ? ಅದು ಬಾರಿ ಕರಪ್ಟ್ ಆಗಿದೆ, ಕೇವಲ ಗೂಂಡಗಳು ಮಾತ್ರ ಅಲ್ಲಿರುವುದು, ನಮ್ಮಂತವರಿಗೆ ಹೇಳಿ ಮಾಡಿಸಿದ್ದಲ್ಲ ಅಂತ ನಾನು ಹೇಳಿದೆ. ನಿಮ್ಮಂತವ್ರು ಹೋಗದಿದ್ದರೆ ಇನ್ನೂ ಗೂಂಡಗಳೇ ಜಾಸ್ತಿ ಆಗ್ತಾರೆ ಅಲ್ಲಿ. ಎರಡನೇದಾಗಿ ನೀವು ಆಲೋಚನೆ ಮಾಡಬೇಕಾದ್ದು, ಆಯ್ತು ನೀವು ಓದಿ ಏನೋ ಉದ್ಯೋಗಕ್ಕೆ ಹೋಗ್ತೀರಿ, ಪೊಲೀಸ್ ಆಗ್ತೀರಿ, ಯಾವ್ದೋ ಆಫೀಸರ್ ಆಗ್ತೀರಿ, ಏನು ಹಾಕ್ತಿದ್ರು ನಿಮ್ಮ ಉದ್ಯೋಗದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನು ತೀರ್ಮಾನ ಮಾಡೋರು ಯಾರು? ನೀವು ಪರ್ಮನೆಂಟ್ ಎಂಪ್ಲಾಯ್ ಆಗಬೇಕಾ, ಟೆಂಪರರಿ ಎಂಪ್ಲಾಯ್ ಬೇಕಾ, ಔಟ್ಸೋರ್ಸ್ ಅಲ್ಲಿ ದುಡಿಬೇಕಾ, ಕಾಂಟ್ರಾಕ್ಟ್ ಅಲ್ಲಿ ದುಡಿಬೇಕಂತ ತೀರ್ಮಾನ ಮಾಡೋರು ಯಾರು? ಇದೇ MLA MP ಗಳು. ಅದು ಬಿಡಿ, ನಿಮಗೆ ಬ್ಯಾಂಕಿಗೆ ಹೋದ್ರೆ ಲೋನ್ ನಿಮಗೆ ಎಷ್ಟು ಕೊಡಬೇಕು, ಇಂಡಸ್ಟ್ರಿಗೆ ಎಷ್ಟು ಕೊಡಬೇಕು ತೀರ್ಮಾನ ಮಾಡೋರು ಇದೇ MP MLAಗಳು. ಎಕನಾಮಿಕ್ ಪಾಲಿಸಿ, ನಿಮ್ಮ ಎಂಪ್ಲಾಯ್ಮೆಂಟ್ ಇಂದ ಹಿಡಿದು ಅಗ್ರಿಕಲ್ಚರ್ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ ಎಲ್ಲವನ್ನು ಇವರೇ ತೀರ್ಮಾನ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲಪ್ಪ, ನೀವು ಯಾರನ್ನು ಮದುವೆ ಆಗಬೇಕು, ಯಾವಾಗ ಮದುವೆ ಆಗಬೇಕು, ಎಷ್ಟು ಮದುವೆ ಆಗಬೇಕು ಅಂತ ಇವರೇ ತೀರ್ಮಾನ ಮಾಡ್ತಾರೆ. ಆದರೂ ನಮಗೆ ಪಾಲಿಟಿಕ್ಸ್ ಬೇಡ. ಅದು ಬಿಡಿ, ನೀವು ಯಾವ ದೇವರನ್ನು ಪೂಜಿಸಬೇಕು, ಹೇಗೆ ಪೂಜಿಸಬೇಕು, ಎಮ್ಮೆ ಬಲಿ ಕೊಡ್ಬೇಕಾ, ಕೋಣ ಬಲಿ ಕೊಡ್ಬಹುದಾ, ಕುರಿ ಬಲಿ ಕೊಡ್ಬಹುದಾ? ಹಿಂದೆ ಬೆತ್ತಲ ಸೇವೆ ನಡೀತಾ ಇತ್ತು, ಈಗ ಬೆತ್ತಲ ಸೇವೆ ಬ್ಯಾನ್ ಮಾಡಿದ್ದಾರೆ. ಅದನ್ನೂ ಇವರೇ ತೀರ್ಮಾನ ಮಾಡ್ತಾರೆ. ನಮ್ಮ ಕಲ್ಚರ್ ಲೈಫು, ಸೋಷಿಯಲ್ ಲೈಫು, ಎಕನಾಮಿಕ್ ಲೈಫ್, ಪೊಲಿಟಿಕಲ್ ಲೈಫ್ ಎಲ್ಲವನ್ನು ತೀರ್ಮಾನ ಮಾಡೋ ಪಾಲಿಟಿಕ್ಸ್ ಬಗ್ಗೆ ನಮ್ಮ ಯುವ ಜನತೆಗೆ ಎಂತ ನಿರಾಸಕ್ತಿ ಇದೆ ಅಂತ ಹೇಳಿದ್ರೆ, ಒಬ್ರು ಅವರು ರಾಜಕೀಯಕ್ಕೆ ಬರ್ಲಿಕ್ಕೆ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಪ್ರಾಕ್ಟಿಕಲಿ ಏನು ಅವರ ಬದುಕಲ್ಲಿ ನಮ್ಮ ಬದುಕಿನ ಇಂಚನ್ನು ಈ ರಾಜಕೀಯ ತೀರ್ಮಾನ ಮಾಡ್ತಾರೆ. ಇಂಚನ್ನು ನೆಮ್ಮದಿಯ ಬದುಕು ಬೇಕು ಅಂತ ಆದ್ರೆ ನಮಗೆಲ್ಲ ಬಲವಾದ ರಾಜಕೀಯ ಪ್ರಜ್ಞೆ ಬೇಕು ಅಂತ ಹೇಳುವ ಕನಿಷ್ಠ ತಿಳುವಳಿಕೆಯನ್ನು ನಮ್ಮ ಓದು ಕೊಡ್ತಾ ಇಲ್ಲ, ಇವತ್ತು ಶಿಕ್ಷಣ ಕೊಡ್ತಾ ಇಲ್ಲ. ಸೊ ಹೀಗಿರುವಾಗ ಆಲ್ಮೋಸ್ಟ್ ನಾನು ಹೇಳಿದೆ 15ರಿಂದ 29 ವಯಸ್ಸಿನವರು ನಮ್ಮಲ್ಲಿ 50%ಕ್ಕಿಂತ ಜಾಸ್ತಿ ಅವರೇ ಇದ್ದಾರೆ ಯುವಜನರು. ಏನೋ ಓದುದು, ಏನೋ ಉದ್ಯೋಗಕ್ಕೆ ಅಪ್ಲೈ ಮಾಡೋದು, ಒಂದು ಉದ್ಯೋಗಕ್ಕೆ 1000 ಅಪ್ಲಿಕೇಶನ್ ಹಾಕುದು. ಇಷ್ಟಾದ್ರೂ ಅವರಿಗೆ ಸಿಸ್ಟಮ್ ಮೇಲೆ ಫೈತಿ ಇವತ್ತು ಇದೆ. ಈ ಸಿಸ್ಟಮ್ ಖಂಡಿತ ಅವರಿಗೆ ಉದ್ಯೋಗ ಕೊಡುವುದಿಲ್ಲ ಅಂತ ಹೇಳೋ ಒಂದು ನಂಬಿಕೆ ಹೋಗಿಲ್ಲ ಇವತ್ತು ಕೂಡ. ಸೊ ಇಟ್ಸ್ ಅ ಪೆಥೆಟಿಕ್ ಕಂಡೀಷನ್. ಬಾರಿ ದೊಡ್ಡ ಒಂದು ಟ್ರಾನ್ಸಿಷನ್ ಸ್ಟೇಜ್ ಅಲ್ಲಿ ನಾವಿದ್ದೇವೆ ಇವತ್ತು. ನಾವು ಪ್ರಜಾಪ್ರಭುತ್ವ ಅಲುಗಾಡ್ತಿದೆ ಅಥವಾ ಕೆಟ್ಟಿದೆ ಅಂತ ಮಾತಾಡೋದಲ್ಲ. ಇಟ್ ಈಸ್ ಆಲ್ರೆಡಿ ಡೆಸ್ಟ್ರಾಯ್ಡ್. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬಿನ್ ಡೆಸ್ಟ್ರಾಯ್ಡ್, ಡೆಮಾಕ್ರಸಿ ಹ್ಯಾಸ್ ಬಿನ್ ಡೆಸ್ಟ್ರಾಯ್ಡ್. ಆಲಿಗಾರ್ಕಿ, ಪ್ರಾಕ್ಟಿಕಲಿ ಅಮೆರಿಕದ ಆಲಿಗಾರ್ಕಿಗೂ ನಮ್ಮ ಆಲಿಗಾರ್ಕಿಗೂ ವ್ಯತ್ಯಾಸ ಒಂದೇ. ಅಲ್ಲಿರುವ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಪ್ರೆಸಿಡೆಂಟ್ ಟ್ರಂಪ್ ಜೊತೆಗೆ ಬಂದು ವೇದಿಕೆಯಲ್ಲಿ ಇಡೀ ಸಭೆಗೆ ವೇವ್ ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ನಮ್ಮವರು ಇವತ್ತು ತೆರೆಮರೆಯಲ್ಲಿ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ದಟ್ಸ್ ಓನ್ಲಿ ಡಿಫರೆನ್ಸ್. ಸೊ ಇಂಥ ಸ್ಥಿತಿಯಲ್ಲಿ ನಮ್ಮ ಪ್ರಜೆಗಳು ಎಷ್ಟೊಂದು ದೊಡ್ಡ ಮಟ್ಟಿಗೆ ಅಶಾಂತಿ ತುಂಬಬೇಕಿತ್ತು ವ್ಯವಸ್ಥೆ ಬಗ್ಗೆ. ಬಟ್ ನಾವು ಹೇಗಿದ್ದೇವೆ ಅಂತ ಹೇಳಿದ್ರೆ ಏನೂ ಇಲ್ಲಪ್ಪ, ಎಲ್ಲವೂ ಯಥಾ ರೀತಿ ನಡೀತಿದೆ ಅಂತ ಹೇಳೋ ರೀತಿ ಇದೆ. ಇವರಿಗೊಂದು ರೀತಿ ನೆಮ್ಮದಿ ಕೆಡ್ತಿದ್ರೆ ಪ್ರಜೆಗಳಿಗೆ, ಈ ಬೀದಿಯಲ್ಲಿ ಅಧಿಕಾರಿಗಳು ಬಿಡಿ, ಯಾರು ಪೊಲೀಸ್ ಇರಲಿ, ಆರ್ಮಿ ಇರಲಿ, ಏನನ್ನಾದರೂ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಹೈಲಿ ಇಂಪಾಸಿಬಲ್. ಇವತ್ತು ಇಷ್ಟೆಲ್ಲ ಅಸಮಾನತೆಯ ನಡುವೆ ಕೂಡ
ಎಲ್ಲವೂ ಸರಿಯಾಗೇ ಇದೆ ಅಂತ ಹೇಳುವ ರೀತಿಯಲ್ಲಿ ನಡೀತಿದ್ರೆ ಅದಕ್ಕೆ ನಮ್ಮ ಮಾಧ್ಯಮಗಳು ಕಾರಣ, ನಮ್ಮ ರಾಜಕೀಯ ಕಾರಣ, ನಮ್ಮ ಧರ್ಮ ರಾಜಕೀಯ ಕಾರಣ. ಧರ್ಮದ ಅಮಲಂತೂ ಎಷ್ಟು ತುಂಬಿದೆ ಅಂತ ಹೇಳಿದ್ರೆ ಕುಂಭಮೇಳ ನಡೀತಾ ಇದೆ ವಾರಣಾಸಿಯಲ್ಲಿ. ಅದನ್ನು ನಾನು ನಿನ್ನೆ ಹಿಂದೂಯಲ್ಲಿ ನೋಡಿದ್ದೆ. ಅಲ್ಲೇ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಅದಕ್ಕೆ 7,500 ಕೋಟಿ, 7,500 ಕೋಟಿ, 7,500 ಅಲ್ಲ, 7,500 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಸರ್ಕಾರ. ಮತ್ತೆ ಅವರು ಅದರಿಂದ 2 ಲಕ್ಷ ಕೋಟಿ ಪುನಃ ಆದಾಯ ನಿರೀಕ್ಷೆ ಮಾಡ್ತಾರಂತೆ. ಓಕೆ, ನಮಗೆ ಯಾರು ಗೊತ್ತಿಲ್ಲ, ಯಾವ ಮಾಧ್ಯಮನೂ ಅದನ್ನು ಪ್ರಶ್ನೆ ಮಾಡಲಿಲ್ಲ, ಯಾವ ಇಂಟೆಲೆಕ್ಚುಯಲ್ಸು ಅದನ್ನು ಡೌಟ್ ಪಡಲಿಲ್ಲ. ನನಗೆ ಅದರ ಬಗ್ಗೆ ಐ ಡೋಂಟ್ ಮೈಂಡ್. ಬಟ್ ನನ್ನ ಪ್ರಶ್ನೆ ಇರುವುದು, ಇದೇ ಕರ್ನಾಟಕ ಸರ್ಕಾರ ಕೇವಲ 52 ಕೋಟಿ ಕೊಟ್ಟು 5 ಗ್ಯಾರಂಟಿ ಕೊಟ್ಟಾಗ ಎಷ್ಟು ಈ ಮಾಧ್ಯಮಗಳು, ಈ ರಾಜಕೀಯ ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷದ MLAಗಳು 70% ಕೂಡ ಎಷ್ಟು ದೊಡ್ಡ ಪ್ರಶ್ನೆ ಎತ್ತಿದ್ದಾರೆ. ಅದು ನಾನೇನು ಮೋಸ್ಟ್ ಐಡಿಯಲ್ ಗ್ಯಾರಂಟಿಯನ್ನು ಐಡಿಯಲ್ ಅಂತ ಹೇಳುವುದಿಲ್ಲ ನಾನು. ಬಟ್ ಎಷ್ಟು ಬಡ ಜನರಿಗೇನು ಸ್ವಲ್ಪ ದಾಟ್ತದೆ ಅಂತ ಹೇಳಿದ್ರೆ ಇಡೀ ವ್ಯವಸ್ಥೆ ಹೇಗೆ ಅದರ ವಿರುದ್ಧ ನಿಲ್ತದೆ ಒಂದು ನೋಡಿದರೆ ಅರ್ಥ ಆಗ್ತದೆ ನಮಗೆ. ಈ ಮೀಡಿಯಾ, ಈ ಪಾಲಿಟಿಕ್ಸು ಮತ್ತು ಹೋಲ್ ಸಿಸ್ಟಮ್ ಆಫ್ ಬ್ಯೂರೋಕ್ರಸಿ ಆ್ಯಂಡ್ ಜುಡಿಷಿಯರಿ ಹೇಗೆ ಇದು ನಮ್ಮ ಬಡ ಈ ತಳಸ್ಥಳ ಜನರ ವಿರುದ್ಧ ಇದೆ ಅಂತ ಹೇಳಿದರೆ ಸಾಕಷ್ಟು ಇಂಥ ಉದಾಹರಣೆ ಕೊಡ್ಬೋದು ನಾವು. ಇದಲ್ಲ, ಹೀಗೆ ನಾವು ಈ ಚರ್ಚೆ ಮಾಡಿ 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 ಏನೂ ಸಾಧನೆ ಆಗೋದಿಲ್ಲ. ನನ್ನ ಪ್ರಕಾರ ಬಲವಾದ ಕ್ಯಾಡರ್ ಬೇಸ್ಡ್ ಪಕ್ಷ ಮಾತ್ರ ಇದಕ್ಕೆ ಪರಿಹಾರ. ಓಕೆ, ಇದು ಪ್ರಜಾಪ್ರಭುತ್ವ ಸಂಬಂಧಪಟ್ಟ ಹಾಗೆ ನಾನು ಹೇಳುವಂಥ ವಿಚಾರ. ಇನ್ನು ಗಣರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ನನ್ನ ಮುಖ್ಯ ಭಾಷಣ ಇರುವುದು ಅದಕ್ಕೆ ಸಂಬಂಧಪಟ್ಟ ಹಾಗೆ. ನಮ್ಮಲ್ಲಿ ಪ್ರಜಾಪ್ರಭುತ್ವ ಗಣರಾಜ್ಯ ವ್ಯವಸ್ಥೆ ಮೂಲಕನೇ ಜಾರಿಗೆ ಬರುವುದು, ಅಂದರೆ ರಾಜ್ಯಗಳ ಮೂಲಕ. ಆದರೆ ನಮ್ಮ ಗಣರಾಜ್ಯ ವ್ಯವಸ್ಥೆಯ ಮೂಲದಲ್ಲಿಯೇ ದೋಷ ಇದೆ. ಏನು ದೋಷ ಇದೆ ಅಂತ ಹೇಳಿದ್ರೆ, ಈಗ ಅಮೆರಿಕದಲ್ಲಿದ್ದಾಗೆ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ರಾಜ್ಯಗಳು ಸೇರಿ ದೇಶ ಅಮೆರಿಕ ಆಗುವುದಲ್ಲಿ, ಅದೇ ರೀತಿ ನಮ್ಮಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಲ್ಲ, ಫಸ್ಟ್ ದೇಶ ನಂತರ ರಾಜ್ಯಗಳು. ಸೊ ಸೆಂಟರ್ ಬಿಕೇಮ್ ವೆರಿ ಪವರ್ಫುಲ್. ಈಗ ಕೇಂದ್ರ ಎಷ್ಟು ಪವರ್ಫುಲ್ ಇದೆ ಸಂವಿಧಾನದಲ್ಲಿ, ಯಾವ ರಾಜ್ಯವನ್ನು ರದ್ದುಗೊಳಿಸಬಹುದು, ಹೊಸ ರಾಜ್ಯವನ್ನು ಸೃಷ್ಟಿ ಮಾಡಬಹುದು, ಅಷ್ಟು ಪವರ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಇದೆ ಅದಕ್ಕೆ. ಅಷ್ಟು ಮಾತ್ರ ಅಲ್ಲ, ಫಿಸಿಕಲ್ ಅಡ್ಮಿನಿಸ್ಟ್ರೇಷನ್ ಕೂಡ ತುಂಬ ವೀಕ್ ಇದೆ. ಅಂದರೆ ತೆರಿಗೆ ಸಂಗ್ರಹ ಮತ್ತು ತೆರಿಗೆ ಹಾಕುವ ಮತ್ತು ಸಂಗ್ರಹಿಸುವ ಅಧಿಕಾರ ಕೂಡ ತುಂಬ ಅಸಮಾನವಾಗಿ ಹಂಚಲ್ಪಟ್ಟಿದೆ ರಾಜ್ಯ ಮತ್ತು ಕೇಂದ್ರಗಳ ನಡುವೆ. ಅತಿ ಹೆಚ್ಚು ಅಭಿವೃದ್ಧಿ ಜವಾಬ್ದಾರಿ ಶಿಕ್ಷಣ ಕೊಡೋದು, ಆರೋಗ್ಯ ಕೊಡೋದು, ಭದ್ರತೆ ಕೊಡೋದು, ಸಾರಿಗೆ ಸಂಪರ್ಕ, ಕುಡಿಯೋ ನೀರು, ವಸತಿ ಕೊಡೋದು, ಇದೆಲ್ಲವೂ ರಾಜ್ಯದ ಜವಾಬ್ದಾರಿ. ಅಂದರೆ ಹೆಚ್ಚು ಕಡಿಮೆ 2/3 ಅಭಿವೃದ್ಧಿ ಜವಾಬ್ದಾರಿ ರಾಜ್ಯಕ್ಕಿದೆ, ಕೇವಲ 1/3 ಅಭಿವೃದ್ಧಿ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ. ಆದರೂ ನಮ್ಮ ಸಂವಿಧಾನದಲ್ಲಿ ಕೇಂದ್ರಕ್ಕೆ 2/3 ತೆರಿಗೆ ಸಂಗ್ರಹ ಮಾಡೋ ಅಧಿಕಾರ ಇದೆ, ರಾಜ್ಯಕ್ಕೆ ಕೇವಲ 1/3 ತೆರಿಗೆ ಸಂಗ್ರಹ ಮಾಡೋ ಅಧಿಕಾರ ಮಾತ್ರ ಇರುವುದು. ಇನ್ನು ನಮ್ಮ ಸಂವಿಧಾನದಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಇದು ರಾಜ್ಯದ ವಿಷಯಗಳು, ಕಾಯ್ದೆ ಕಾನೂನು ಮಾಡೋ ಸಂಗತಿ ಬಂದರೆ ಇದನ್ನು ರಾಜ್ಯಗಳು ಮಾಡಬೇಕು, ಇದನ್ನು ಕೇಂದ್ರ ಮಾಡಬೇಕು, ಮತ್ತೆ ಕೆಲವು ವಿಷಯಗಳ ಮೇಲೆ ಎಲ್ಲರೂ ಇಬ್ಬರೂ ಮಾಡ್ಬೋದು, ಚರ್ಚಿಸಿ ಮಾಡಬಹುದು ಅಂತ ಇದೆ. ಆದರೂ ಇತ್ತೀಚಿನ ದಿನಗಳಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳ ಮೇಲೆ ಕೂಡ ಕೇಂದ್ರ ಕಾಯ್ದೆ ಕಾನೂನು ಮಾಡ್ತಾ ಇದೆ. ಅಗ್ರಿಕಲ್ಚರ್ ಲಾಸ್ ನೀವು ನೋಡಿದ್ರಲ್ಲ, ಕೋಆಪರೇಟಿವ್ ಲಾಸ್, ಇದನ್ನು ಮಾಡ್ತಾ ಇದೆ. ಇವತ್ತು ಯೂನಿವರ್ಸಿಟಿ ಗವರ್ನರ್ ಮೂಲಕ ಸಂಪೂರ್ಣ ನೋಡಿ, ಇಡೀ ನಮ್ಮ ಯೂನಿವರ್ಸಿಟಿ ಹೈಯರ್ ಎಜುಕೇಷನ್ಗೆ ಕೇಂದ್ರ ಸರ್ಕಾರದ ಕೊಡುಗೆ ಹಾರ್ಡ್ಲಿ 20% ಕೂಡ ಇಲ್ಲ. ಕೇಂದ್ರ ಬಜೆಟಿಂದ 80% ಕೂಡ ಹೈಯರ್ ಎಜುಕೇಷನ್ ಕಾಲೇಜ್ ಮತ್ತು ಯೂನಿವರ್ಸಿಟಿ, ಸ್ಟೇಟ್ ಯೂನಿವರ್ಸಿಟಿ ಇನ್ವೆಸ್ಟ್ ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಅಂತ ಇಡೀ ಕಾಲೇಜು ಮತ್ತು ರಾಜ್ಯ ಸರ್ಕಾರಗಳನ್ನು ಕಾಲೇಜ್ ಮತ್ತು ಯೂನಿವರ್ಸಿಟಿಗಳನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಅಂತಲೇ ಇಡೀ UGC ನಿಯಮ ಬದಲಾಯಿಸಲಿಕ್ಕೆ ಹೊರಟಿದೆ ಕೇಂದ್ರ. ಅದರ ಪ್ರಕಾರ ನಿಜವಾಗಿ ಯೂನಿವರ್ಸಿಟಿಗಳ, ಸ್ಟೇಟ್ ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ಗಳನ್ನು ನೇಮಕ ಮಾಡೋದು ರಾಜ್ಯ. ಬಟ್ ಈಗ ಹೊಸ ತಿದ್ದುಪಡಿ ಪ್ರಕಾರ ನೇರ ಗವರ್ನರೇ ನೇಮಕ ಮಾಡಬಹುದು ಅಂತ. ಆ ಮೂಲಕ ಈಗಾಗಲೇ ಸೆಂಟ್ರಲ್ ಯೂನಿವರ್ಸಿಟಿಗಳು ಮತ್ತು ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳು 100% ಅವರ ಕಂಟ್ರೋಲಲ್ಲಿದೆ. ಅದರಲ್ಲಿ ಅವರ ಕಾರ್ಯಕರ್ತರನ್ನೇ, VCಗಳನ್ನು ಮತ್ತು ಅವರ ಐಡಿಯಾಲಜಿಗಳ ಬದ್ಧರಾಗಿರುವವರನ್ನೇ ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ನೇಮಕ ಮಾಡ್ತಾ ಇದ್ದಾರೆ ಈಗಲೇ. ಸೊ ಇಂಥ ಸ್ಥಿತಿಯಲ್ಲಿ ನಮ್ಮ ಅಂದರೆ ಸಂವಿಧಾನದ ಮೂಲದಲ್ಲೇ ಸಾಕಷ್ಟು ಸಮಸ್ಯೆಗಳಿವೆ. ಇನ್ನು ಪ್ರಾಕ್ಟಿಕಲ್ ಆಗಿ ಕೆಲವು ವಿಚಾರಗಳು ಇವತ್ತು ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಿ. MLAಗಳನ್ನು ಖರೀದಿಸಿ ರಾಜ್ಯ ಸರ್ಕಾರವನ್ನು ಬುಡಮೇಲು ಮಾಡೋದು, ಅಥವಾ CBI ED ರೈಡ್ ಮಾಡಿಸಿ
ರಾಜ್ಯ ಸರ್ಕಾರವನ್ನು ಬುಡಮೇಲು ಮಾಡೋದು, ಅಥವಾ ಗವರ್ನರ್ ಕಚೇರಿಯನ್ನು ಬಳಸಿಕೊಂಡು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವುದು. ಇದರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಿಲ್ಲ, ಯಾಕೆಂದ್ರೆ ಇದನ್ನು ಹಿಂದಿನವರು ಮಾಡಿದ್ದಾರೆ, ಇವರು ಮಾಡ್ತಾ ಇದ್ದಾರೆ. ಹಿಂದಿನವರಿಗೆ ಇವರಿಗೆ ವ್ಯತ್ಯಾಸ ಏನು ಗೊತ್ತಾ? ಹಿಂದಿನವರು ಅರಬೇರೆ ಮಾಡಿದರೆ, ಇವರು ಭಾರಿ ಶಿಸ್ತುಬದ್ಧವಾಗಿ ಮಾಡ್ತಾರೆ. ದಟ್ಸ್ ಓನ್ಲಿ ಡಿಫರೆನ್ಸ್ ಅವರಿಗೂ ಇವರಿಗೂ. ಈಗ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಿಲ್ಲ. ಬಟ್ ನಮ್ಮ ಫೆಡರಲ್ ಸಿಸ್ಟಮಿಗೆ ಹೊಡೆತ ಕೊಡುವಂಥ 3-4 ವಿಚಾರಗಳನ್ನು ನಾನು ನಿಮ್ಮ ಗಮನಕ್ಕೆ ತರಲೇಬೇಕು. ಈ ಬಿ ಜೆ ಪಿ ಪಕ್ಷ ಮತ್ತು ಸರ್ಕಾರದ ಒನ್ ನೇಷನ್ ಇಂದ ಶುರು ಆಗುವುದು ಎಲ್ಲವೂ ಇಟ್ ಈಸ್ ಅಗೇನ್ಸ್ಟ್ ಫೆಡರಲಿಸಮ್. ಒನ್ ನೇಷನ್ ಒನ್ ಲ್ಯಾಂಗ್ವೇಜ್, ಒನ್ ನೇಷನ್ ಒನ್ ಕಲ್ಚರ್, ಒನ್ ನೇಷನ್ ಒನ್ ಇಲೆಕ್ಷನ್, ಒನ್ ನೇಷನ್ ಏನೆಲ್ಲ ಇದೆ, ಒನ್ ಟ್ಯಾಕ್ಸ್, ಇದೆಲ್ಲವೂ ಫೆಡರಲ್ ಸ್ಟ್ರಕ್ಚರ್ ಗಣರಾಜ್ಯ ವ್ಯವಸ್ಥೆಗೆ ಅದರ ಅಡಿಪಾಯವನ್ನೇ ಕದಡುವ ಸಂಗತಿಗಳು. ಸೊ ಇದರಲ್ಲಿ ಕೆಲವನ್ನು ನಾನು ಇಂಟೆನ್ಸಿವ್ ಆಗಿ ಚರ್ಚೆ ಮಾಡ್ತೇನೆ ನಿಮ್ಮ ಜೊತೆಗೆ. ಇದನ್ನು ನಾನು ನನ್ನ ಸ್ಟೂಡೆಂಟ್ಗಳಿಗೆ ಹೇಳ್ತೇನೆ, ಮೇಸ್ಟ್ರುಗಳಿಗೆ ಹೇಳ್ತೇನೆ, ನೋಡಿಯಪ್ಪ, ನೀವು BJP ಕಾಂಗ್ರೆಸ್ ಆಗಿರ್ಬೋದು, ಅದು ಸೆಕೆಂಡರಿ. ಬಟ್ ನೀವು ಇಂಥ ಒಂದು ರಾಜ್ಯ ಇದ್ದರೆ ಮಾತ್ರ ನಮಗೆ ಒಂದು ವಿಕೇಂದ್ರಿತ ಆಡಳಿತ ಸಾಧ್ಯ. ರಾಜ್ಯಗಳು ಯಾಕೆ ಬಂದಿವೆ ಅಂತ ಹೇಳಿದರೆ, ಪ್ರತಿ ಜನರಿಗೆ ಅವರ ಭಾಷೆಯಲ್ಲಿ ಆಡಳಿತ ಇದ್ದರೆ ಮತ್ತು ಅವರಿಗೆ ಹತ್ತಿರ ಆಡಳಿತ ಇದ್ದರೆ ಮಾತ್ರ ಅವರ ಅಭಿವೃದ್ಧಿ ಸಾಧ್ಯ ಅಂತ ಹೇಳುವ ಉದ್ದೇಶದಿಂದ ಈ ಭಾಷಾವಾರು ಪ್ರಾಂತ್ಯಗಳು ರಚನೆ ಆಗಿದೆ. ಸೊ ಇವತ್ತಿನ BJPಯ ಒನ್ ನೇಷನಿಂದ ಶುರುವಾಗುವ ಎಲ್ಲ ಎಜೆಂಡಗಳು ದೇ ವರ್ಕ್ ಅಗೇನ್ಸ್ಟ್ ದಿಸ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಫೆಡರಲಿಸಮ್. ಸೊ ಅದರಲ್ಲಿ ಫಸ್ಟಿಗೆ ನಾವು ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡುವ. ಅದು ಎಷ್ಟು ದೊಡ್ಡ ಹೊಡೆತ ಕೊಡಬಹುದು ಮುಂದೆ ಅಂತೇಳಿ. ಈಗ ಇವ್ರದೆಲ್ಲ ಹೇಗಿದೆ, ಅವರ ಇಡೀ ಸ್ಟ್ರಾಟಜಿ ಹೇಗಿದೆ ಅಂತ ಹೇಳಿದ್ರೆ, ಫಸ್ಟಿಗೆ ಅವರು ಸುಮ್ಮನೆ ಒಂದು ಹರಿದು ಒಂದು ಚರ್ಚೆಗೆ ಬಿಡ್ತಾರೆ. ಅವರು ಚರ್ಚೆಗೆ ಬಿಟ್ಟು ಜನರನ್ನೊಂದು ರೆಡಿ ಮಾಡ್ತಾರೆ ಮುಂದೆ ಬರುವುದಕ್ಕೆ. ಈ ಒನ್ ನೇಷನ್ ಒನ್ ಇಲೆಕ್ಷನ್ ನಾಳೆ ಏನು ಬರುವುದಿಲ್ಲ, ಬಟ್ ಮಾನಸಿಕವಾಗಿ ಜನರನ್ನು ರೆಡಿ ಮಾಡ್ತಾರೆ. ಹಾಗೆ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ 2022ರಲ್ಲಿ ಕೇಂದ್ರದ ಗೃಹ ಇಲಾಖೆ ಒಂದು ಅಧಿಕೃತ ಭಾಷೆಯ ಮೇಲೆ ಒಂದು ವರದಿಯನ್ನು ಅಧ್ಯಕ್ಷರಿಗೆ ಸಲ್ಲಿಸಿದೆ. ಅದೇನು ಹೊಸದಲ್ಲ, ಕಾಲಕ್ಕೆ ಅಧಿಕೃತ ಭಾಷೆಯ ಸ್ಟೇಟಸ್ ಬಗ್ಗೆ ಅದರ ಏನಾಗಿದೆ, ಇಂಪ್ರೂವ್ ಆಗ್ತಾ ಇದೆಯಾ, ಹಿಂದಕ್ಕೆ ಸರಿತಾ ಇದೆಯಾ, ಅದರ ಅಭಿವೃದ್ಧಿ ಅಂತ ಹೇಳಿ ವರದಿ ಸಲ್ಲಿಸ್ತಾ ಇದೆ. ಆ ವರದಿಯಲ್ಲಿ 2022 ವರದಿಯಲ್ಲಿ ಸ್ಪೆಷಲ್ ಏನಿದೆ ಅಂತ ಹೇಳಿದ್ರೆ, ಮುಖ್ಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ವರದಿಯ ಶಿಫಾರಸು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರೈಮರಿಯಿಂದ PG ತನಕ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಪಠ್ಯ ಪ್ರವಚನಗಳು ಇನ್ನು ಮುಂದೆ ಹಿಂದಿಯಲ್ಲಿ ಮಾತ್ರ ನಡಿಬೇಕು ಅಂತ ಹೇಳ್ತಾ ಇದೆ. ಈಗ ಇಂಗ್ಲಿಷಲ್ಲೂ ನಡೀತಾ ಇದೆ. ಇದೊಂದು. ಎರಡನೇ ರೆಕಮೆಂಡೇಶನ್ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಗಳಿಗೆ, ರೈಲ್ವೇಸ್ ಇರ್ಬೋದು, ಬ್ಯಾಂಕ್ಸ್ ಇರ್ಬೋದು, ಸಾಕಷ್ಟು ಇಲಾಖೆಗಳಿವೆ, ಕೆಲವು ಲಕ್ಷ ನೇಮಕಗೊಳ್ತಾ ಇದೆ, ಸಂಖ್ಯೆಯಲ್ಲಿ ಉದ್ಯೋಗಿಗಳು ನೇಮಕಗೊಳ್ತಾ ಇದ್ದಾರೆ. ಆ ನೇಮಕಾತಿಗೆ ನಡೆಯುವ ಪ್ರವೇಶ ಪರೀಕ್ಷೆ ಅದು ಹಿಂದಿಯಲ್ಲೇ ನಡಿಬೇಕು ಅಂತ ಶಿಫಾರಸು ಮಾಡಿದೆ. ಈಗ ಕನ್ನಡದಲ್ಲೂ ನಡೀತದೆ, ತಮಿಳಲ್ಲೂ ನಡೀತದೆ. ಅಂದರೆ ಸಾಕಷ್ಟು ಅಧಿಕೃತ ಭಾಷೆಗಳು ಇದೆ ನಮ್ಮ ರಾಜ್ಯದ್ದು, ಆ ಎಲ್ಲ ಭಾಷೆಗಳಲ್ಲಿ ನಡೀತದೆ. ಇನ್ನು ಮುಂದೆ ಹಿಂದಿಯಲ್ಲಿ ನಡಿಬೇಕು ಅಂತ. ಮೂರನೇದಾಗಿ, ಕೇಂದ್ರ ಸರ್ಕಾರ ಈ ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತಾ ಇದೆಲ್ಲ, ಅದರಲ್ಲಿ 50% ಜಾಹೀರಾತು ಹಿಂದಿ ಭಾಷೆಯ ಪತ್ರಿಕೆಗಳಿಗೆ ಕೊಡಬೇಕು ಅಂತ. ನಾಲ್ಕನೇದಾಗಿ, ಇವತ್ತು ರಾಜ್ಯಗಳು ಹಿಂದಿಯನ್ನು ಪ್ರಚಾರ ಮಾಡೋದು ಅದು ಅವ್ರಿಗೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲ ಇದ್ರೆ ಬಿಡ್ಬೋದು ಅಂತ. ಅದನ್ನು ಕಡ್ಡಾಯಗೊಳಿಸಬೇಕು ಅಂತ ಶಿಫಾರಸು ಮಾಡಿದೆ. ತುಂಬ ಶಿಫಾರಸು ಇದೆ, ಬಟ್ ಇದೆಲ್ಲ ನೇರವಾಗಿ ನಮ್ಮ ಫೆಡರಲಿಸಮಿಗೆ ಎಫೆಕ್ಟ್ ಕೊಡುವ ಕೆಲವು. ಇದು ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅಡಿಯಲ್ಲಿ ಬರುವ ಪ್ರೋಗ್ರಾಮಿಗೆ ಜನರನ್ನು ಮಾನಸಿಕವಾಗಿ ಸಿದ್ಧಗೊಳಿಸುವ ಪ್ರಕ್ರಿಯೆ ಇದು. ಸೊ ಇದರ ಬಗ್ಗೆ ಇಂಟೆನ್ಸಿವ್ ಆಗಿ ಚರ್ಚೆ ನಡೀಲೇ ಇಲ್ಲ. ನಾವು ಕೆಲವರು ಸೇರಿ ಚರ್ಚೆ ಮಾಡ್ತೇವೆ, ಅಲ್ಲಿಂದ ಮುಂದೆ ಹೋಗ್ತಾ ಇಲ್ಲ. ಎರಡನೇದು, ಒನ್ ನೇಷನ್ ಒನ್ ಟ್ಯಾಕ್ಸ್, GST ಬಂತು. GSTಯನ್ನು ವಿರೋಧಿಸಿದವರು ಯಾರು ಗೊತ್ತಾ ನಿಮಗೆ? ತಮಿಳುನಾಡು ಬಿಟ್ರೆ ಯಾರೂ ವಿರೋಧಿಸಲಿಲ್ಲ. ನಮ್ಮ ಕರ್ನಾಟಕದವರು ವಿರೋಧಿಸಿಲ್ಲ ಅದನ್ನು, GSTಯನ್ನು. ತಮಿಳುನಾಡು ಯಾಕೆ ವಿರೋಧಿಸೆ, ಮತ್ತೆ ಇವತ್ತು ಎಲ್ಲರೂ ವಿರೋಧಿಸ್ತಾ ಯಾಕೆ ಇದ್ದಾರೆ, ಇವತ್ತು ನಮ್ಮವರು ವಿರೋಧಿಸ್ತಾ ಇದ್ದಾರೆ ಅದನ್ನು. GST ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, GST ಬರುವ ಮೊದಲೇ 3/2 ತೆರಿಗೆ ಸಂಗ್ರಹ ಮಾಡುವ ಅಧಿಕಾರ ಕೇಂದ್ರಕ್ಕಿತ್ತು. GST ಬಂದ ನಂತರ 80% ತೆರಿಗೆ ಸಂಗ್ರಹ ಮಾಡುವ ಅಧಿಕಾರ ಕೇಂದ್ರಕ್ಕೆ ಹೋಯ್ತು, GST ಕೌನ್ಸಿಲಿಗೆ ಹೋಯ್ತು. ಯಾವುದು? ಈ ಪರೋಕ್ಷ ತೆರಿಗೆ ಸಂಗ್ರಹ ಮಾಡುವ ಅಧಿಕಾರ ರಾಜ್ಯಗಳಿಗೆ ಇತ್ತು, ಅದು GST ಕೌನ್ಸಿಲಿಗೆ ಹೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ GST ಕೌನ್ಸಿಲ್ ನೇಮಕ ಆಯಿತು.
ಆ GST ಕೌನ್ಸಿಲ್ ಈಗ ಸರಕು ಸೇವೆಗಳ ಮೇಲೆ ತೆರಿಗೆ ಸಂಗ್ರಹ ಮಾಡ್ತಾ ಇದೆ. ನಾವಿವತ್ತು ರಾಜ್ಯಗಳು ಮಾಡ್ತಾ ಇರೋದು 3-4 ಸರಕು ಸೇವೆಗಳ ಮೇಲೆ ಮಾತ್ರ. ಪೆಟ್ರೋಲ್, ಡೀಸೆಲ್, ಅಬಕಾರಿ ಮತ್ತೆ ತಂಬಾಕು ಎರಡು ಕೂಡ ಅಮಲು ಪದಾರ್ಥ. ಅದೆಲ್ಲ ನೀವು ಮಾಡಿ ಜನರನ್ನು ಹಾಳು ಮಾಡಿ ಅಂತೇಳಿ. ಸೊ ಇದು ಒಂದು 3-4 ಬಿಟ್ರೆ ಎಲ್ಲವೂ 80% ಸರಕು ಸೇವೆಗಳ ಮೇಲೆ ತೆರಿಗೆ ಸಂಗ್ರಹ ಮಾಡಿ ಅಧಿಕಾರ ಕೇಂದ್ರ GST ಕೌನ್ಸಿಲ್ಗೆ ವರ್ಗಾವಣೆ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ನೀವು ಆಲೋಚನೆ ಮಾಡಿ, ಯಾವುದೇ ದೊಡ್ಡ ಮಟ್ಟಿನ ಗಂಡಾಂತರಗಳು, ದುರಂತಗಳು ನಡೆದರೆ ನಮ್ಮ ರಾಜ್ಯ ಹೆಚ್ಚಿನ ತೆರಿಗೆ ಹಾಕಿ ಸಂಗ್ರಹ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಆ ಯಡಿಯೂರಪ್ಪನವರು ಒಂದು ಸಾರಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರೊಬ್ಬರೇ ಇಡೀ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗಿದ್ದು, ಚೀಫ್ ಮಿನಿಸ್ಟರ್ ಮಾತ್ರ. ಆಗ ಬೆಳಗಾಮಲ್ಲಿ ದೊಡ್ಡ ನೆರೆ ಬಂತು. ನೆರೆ ಬಂದಾಗ ಅವರೆಲ್ಲ ಸುತ್ತಾಡಿ ಹೋಗಿ ಆ ನೆರೆಯ ಮಳೆಯ ಜೊತೆಗೆ ಇವರು ಕಣ್ಣೀರು ಸುರಿಸಿದ್ದು ಬಿಟ್ಟರೆ ಒಂದು ನಯಾ ಪೈಸೆ ನೆರವು ಕೊಡಲಿಕ್ಕೆ ಆಗಿಲ್ಲ ಅಂದರೆ ದುಡ್ಡಿಲ್ಲ. ಪುನಃ ಕೇಂದ್ರಕ್ಕೆ ನಾವು ಹೇಳಬೇಕು, ಹೀಗಾಗಿದೆ, ಬರ ಬಂದಿದೆ, ನೆರವು ಕೊಡಿ, ನೆರೆ ಬಂದಿದೆ, ನೆರವು ಕೊಡಿ. ಇಂಥ ಭಿಕ್ಷುಕರ ಸ್ಥಿತಿ ನಮಗಿದೆ, ಎಲ್ಲ ರಾಜ್ಯಗಳಿಗಿದೆ, ನಮಗೂ ಇದೆ. ಇದು GSTಯ ಕತೆ. ಮೂರನೇದ್ದು, ನಾನು ಹೆಚ್ಚಿದ್ದು ಹಣಕಾಸಿನ ಬಗ್ಗೆನೇ ಮಾತಾಡ್ತೇನೆ. ಹಣಕಾಸು ಇಲ್ಲದಿದ್ದರೆ ಏನೂ ಆಗುದಿಲ್ಲ. ರಾಜ್ಯ ಕಾತಿಕೊಂಡು ನವೆಂಬರ್ 1ಕ್ಕೆ ಕನ್ನಡ ಡಿಂಡಿಮ ಬಾರಿಸಿದರೆ ಏನು ಉದ್ಧಾರ ಆಗುದಿಲ್ಲ. ಕನ್ನಡ 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 ಅಂತೇಳಿ, ಕನ್ನಡದ ಅಂತೇಳಿ ಹೌದು ನಮಗೊಂದು ರಾಜ್ಯ ಬೇಕು ಕನ್ನಡ ಮಾತಾಡುವವರಿಗೆ ಅಂತ ಕಟ್ಟಿಕೊಂಡ್ರೆ ಕನ್ನಡದ ಜನರ ಅಭಿವೃದ್ಧಿ ಮೇಲೆ, ಅವರ ಶಿಕ್ಷಣದ ಮೇಲೆ, ಅವರ ಆರೋಗ್ಯದ ಮೇಲೆ, ಅವರ ವಸತಿ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ದುಡ್ಡು ಬೇಕು. ದುಡ್ಡು ಎಲ್ಲಿಂದ ಬರ್ತದೆ ಸ್ವಾಮಿ? ತೆರಿಗೆಯಿಂದ. ತೆರಿಗೆ ಇವತ್ತು 80% ಅವರು ಸಂಗ್ರಹ ಮಾಡಿ ಅವರು ಕೊಟ್ಟದ್ದನ್ನು ಬಳಸಿಕೊಳ್ಳೋ ಸ್ಥಿತಿ ಇದೆ. ಸೊ ಈಗ ನಾನು ಹೇಳಿದೆ, 80% ತೆರಿಗೆ ಕೂಡ ಕೇಂದ್ರ ಸಂಗ್ರಹ ಮಾಡ್ತಾ ಇದೆ. ಹಾಗಾಗಿ ಏನು ಅವರೇ ಇಟ್ಟುಕೊಳ್ತಾರ? ಇಲ್ಲ. ಆ ತೆರಿಗೆ, ಕೇಂದ್ರ ಸರ್ಕಾರ ಸಂಗ್ರಹ ಮಾಡೋ ತೆರಿಗೆಯಲ್ಲಿ ರಾಜ್ಯಗಳ ಪಾಲು ಮತ್ತು ಕೇಂದ್ರದ ಪಾಲನ್ನು ನಿರ್ಧಾರ ಮಾಡಲಿಕ್ಕೆ ಸೆಂಟ್ರಲ್ ಫಿನಾನ್ಸ್ ಕಮಿಷನ್ ಅಂತಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ನೇಮಕಗೊಳ್ತದೆ, ಕೇಂದ್ರ ಸರ್ಕಾರ ನೇಮಕ ಮಾಡೋದು. ಸೊ ಇದರಲ್ಲಿ ಆ ಕೇಂದ್ರ ಸೆಂಟ್ರಲ್ ಫಿನಾನ್ಸ್ ಕಮಿಷನ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಕೇಂದ್ರದ ಪಾಲೆಷ್ಟು, ರಾಜ್ಯದ ಪಾಲೆಷ್ಟು ತೀರ್ಮಾನ ಮಾಡ್ತದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿ ರಾಜ್ಯದ ಪಾಲು ಕೂಡ ಎಷ್ಟು ಅಂತ ಅದೇ ಸಮಿತಿ ತೀರ್ಮಾನ ಮಾಡ್ತಾ ಇದೆ. ನಾನು ಹೇಳ್ತಾ ಇರೋದು ಸ್ವಲ್ಪ ಟೆಕ್ನಿಕಲ್ ಆಗಿದೆ, ಕೆಲವರಿಗೆ ನಿದ್ದೆನೂ ಬರ್ಬೋದು. ನಿದ್ದೆ ಮಾಡಿ, ನಂದೇನು ಆಕ್ಷೇಪ ಇಲ್ಲ. ಅದ್ರಲ್ಲಿ ಸ್ವಲ್ಪ ದೂರದಲ್ಲಿ ಕಿವಿಯಲ್ಲಿ ಹಾಕ್ಕೊಳ್ಳಿ, ಇಸ್ ವೆರಿ ಇಂಪಾರ್ಟೆಂಟ್. ದುಡ್ಡಿಲ್ಲ ಇದ್ರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ನಾವು ಪೊಲಿಟಿಕಲ್ ಸ್ಲೋಗನಲ್ಲಿ ಬದಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಏನಾಯಿತು, ನಾನು ಹೇಳಿದಲ್ಲ, 14 ಫಿನಾನ್ಸ್ ಕಮಿಷನ್ ಅಂದರೆ 2015ರವರೆಗೆ ಪ್ರತಿ ಕೇಂದ್ರ ಸಂಗ್ರಹ ಮಾಡೋ ಪ್ರತಿ 100 ರೂಪಾಯಲ್ಲಿ 68 ರೂಪಾಯಿಯನ್ನು ಕೇಂದ್ರ ಇಟ್ಟುಕೊಂಡು 32 ರೂಪಾಯಿಯನ್ನು ರಾಜ್ಯಕ್ಕೆ ಕೊಡ್ತಾ ಇತ್ತು. 32% ಸ್ಟೇಟ್ಗೆ, 68% ಕೇಂದ್ರಕ್ಕೆ. 14 ಫಿನಾನ್ಸ್ ಕಮಿಷನ್ ಏನು ರೆಕಮೆಂಡ್ ಮಾಡಿತ್ತು ಅಂತ ಹೇಳಿದ್ರೆ, ಖರ್ಚೆಲ್ಲ ರಾಜ್ಯಗಳಿಗೆ ಜಾಸ್ತಿ ಇದೆ, ಆದ್ದರಿಂದ ಅವರಿಗೆ 42% ಕೊಡಬೇಕು, ಇವರಿಗೆ 58% ಕೇಂದ್ರ ಇಟ್ಟುಕೊಳ್ಬೇಕು ಅಂತ ರೆಕಮೆಂಡ್ ಮಾಡಿತ್ತು. ಇದು ಆ ಸಮಿತಿಯ ಅವಧಿ 2015ರಿಂದ 20. ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. 2014ಕ್ಕೆ BJPಯವರು ಕೇಂದ್ರದಲ್ಲಿ ಸರ್ಕಾರಕ್ಕೆ ಬಂದರು. ಇದು ಕಾಂಗ್ರೆಸ್ಸಿನವರು UPA ಸರ್ಕಾರ ನೇಮಕ ಮಾಡಿದ ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್. ಅವರಿಗೆ BJPಯವರಿಗೆ ಅದು ಇಷ್ಟನೇ ಇಲ್ಲ. ರಾಜ್ಯಗಳಿಗೆ 42%, ಅದು ಕೂಡ ಅವ್ರು ಬಂದ ಕೂಡಲೇ 10% ಜಾಸ್ತಿ ಕೊಡಬೇಕು ಅಂತ ಹೇಳಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ. ಹಾಗೆ ಅಂತೇಳಿ ಸೆಂಟ್ರಲ್ ಫಿನಾನ್ಸ್ ಕಮಿಷನ್ ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದನ್ನು ಔಟ್ರೈಟ್ ರಿಜೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರೊಂದು ಇಂಡೈರೆಕ್ಟ್ ದಾರಿ, ಅವರು ಅದರಲ್ಲಿ ಭಾರಿ ಎತ್ತಿದೆ ಕೈಯಪ್ಪ. ಅವರನ್ನು ನಾನು ರಿಯಲಿ ಮೆಚ್ಚುತ್ತೇನೆ. ದ ವೇ ಇನ್ ವಿಚ್ ದ ಇಂಪ್ಲಿಮೆಂಟ್ ದರ್ ಪ್ರೋಗ್ರಾಮ್ ಇದೆಲ್ಲ ಮಾಸ್ಟರ್ ಸ್ಟ್ರೋಕ್ ಅದು. ಮತ್ತೆ ಮಾರ್ಕೆಟಿಂಗ್ ದ ವೆರಿ ಗುಡ್ ಅಟ್, ತುಂಬ ಚೆನ್ನಾಗಿ ಮಾಡಿ. ಸೊ ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ, ಈ ಕೇಂದ್ರ ಸಂಗ್ರಹ ಮಾಡೋ ತೆರಿಗೆಯಲ್ಲಿ 2 ಇದೆ. ಒಂದು ಬೇಸಿಕ್ ಟ್ಯಾಕ್ಸ್ ಮತ್ತು ಸೆಸ್ ಮತ್ತು ಸರ್ಚಾರ್ಜ್ ಅಂತ ಇದೆ. ಈ ಬೇಸಿಕ್ ಟ್ಯಾಕ್ಸ್ ಅನ್ನು ರಾಜ್ಯಗಳೊಟ್ಟಿಗೆ ಹಂಚಿಕೊಳ್ಬೇಕು. ಸೆಸ್ ಮತ್ತು ಸರ್ಚಾರ್ಜ್ಗಳು ರಾಜ್ಯದೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಲ್ಲ. ಈಗ ಯಾವುದೋ ಒಂದು ಸರಕು ಸೇವೆಯ ಮೇಲೆ ಅಥವಾ ಯಾವುದೋ ಸೆಂಟ್ರಲ್ ಎಕ್ಸೈಸ್ ಏನೋ ಇದ್ದರೆ 100 ರೂಪಾಯಿ ಇದ್ದರೆ ಅದರಲ್ಲಿ ಬೇಸಿಕ್ ಟ್ಯಾಕ್ಸ್ 2-3 ರೂಪಾಯಿ ಇದ್ದರೆ ಕೆಲವು ಸಾರಿ 70-80 ರೂಪಾಯಿ ಕೂಡ ಸೆಸ್ ಸರ್ಚಾರ್ಜ್ ಇರ್ತದೆ, 80% ಕೂಡ. ಹಾಗೆ ಮಾಡಿ ಹಾಕಿದ್ದಾರೆ ಅವರು. ಸೊ ಅದನ್ನು ರಾಜ್ಯಗಳೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಲ್ಲ. ಇವರೇನು ಮಾಡಿದರು, 2014 ಬಂದ ನಂತರ ಗ್ರಾಜ್ಯುವಲ್ 2015-17 ನಂತರ ಈ ಸೆಸ್ ಸರ್ಚಾರ್ಜ್ ಅನ್ನು ಜಾಸ್ತಿ ಮಾಡ್ತಾನೇ ಹೋದರು. ಅದು 2017ರಲ್ಲಿ 13% ಇದ್ದದ್ದು 2022 ವೇಳೆಗೆ 20% ಆಯ್ತು. ಅಂದ್ರೆ ರಾಜ್ಯಗಳೊಟ್ಟಿಗೆ ಹಂಚಿಕೊಳ್ಳುವ ಪಾಲು ಏನಾಯ್ತು, 90% ಇದ್ದದ್ದು 80%ಗೆ ಇಳೀತು. ನೋಡಿ ಎಂತ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿದ್ರೆ, ಮೊದಲೆಷ್ಟಿದ್ದದ್ದು 32%. ಈಗ
42% ಇನ್ಕ್ರೀಸ್ ಆಗಿದೆ. ಬಟ್ ಹಂಚುವ ಪಾಲು 90ರಿಂದ 80ಕ್ಕೆ ಇಳಿದಿದೆ. 80ರ 42% ಎಷ್ಟು ಲೆಕ್ಕ ಮಾಡಿ, 32% ಅಲ್ವಾ? ಹಂಚುದನ್ನು ಕಡಿಮೆ ಮಾಡಿದ್ರೆ ತಪ್ಪ ಅಂತೇವೆ ನಾವು ನಿಮಗೆ. 42%. ಇದು ಮಕ್ಕಳ ಆಟ, ಇದು ಮಕ್ಕಳನ್ನು ಮಂಗ ಮಾಡಿದಾಗಿದೆ. ಜಸ್ಟ್ ಲೈಕ್ ದಟ್ ಹಾಗೆ ಮಾಡಿದ್ರು. ಇದು 14th ಫಿನಾನ್ಸ್ ಕಮಿಷನ್. 15th ಫಿನಾನ್ಸ್ ಕಮಿಷನ್ ಈಗ ನಮ್ಮ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಗವರ್ಮೆಂಟು ಮತ್ತು ಎಲ್ಲ ರಾಜ್ಯ ಬಿಜೆಪಿಯೇತರ ಪಕ್ಷಗಳಿರುವ ಸರ್ಕಾರಗಳು 15th ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ ವಿರುದ್ಧ ಇದೆ. ಯಾಕೆ ಇದೆ ಅಂತ ಹೇಳಿದರೆ ನೋಡಿ, ಆ 15th ಫಿನಾನ್ಸ್ ಕಮಿಷನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಿಂದಿನ ಫಿನಾನ್ಸ್ ಕಮಿಷನ್ಗೂ 15th ಫಿನಾನ್ಸ್ ಕಮಿಷನ್ ದೊಡ್ಡ ವ್ಯತ್ಯಾಸ ಏನು ಮಾಡಲಿಲ್ಲ. ಒಂದು ಸಣ್ಣ ವ್ಯತ್ಯಾಸ ಅಲ್ಲಿ ಕೂಡ ಮಾಡಿದ್ದಾರೆ. ಹಿಂದಿನ ಫಿನಾನ್ಸ್ ಕಮಿಷನ್ಗಳೆಲ್ಲವೂ 1971ರ ಜನಸಂಖ್ಯೆಯನ್ನು ಬಳಸಿದರೆ ಹಣಕಾಸು ಹಂಚಲಿಕ್ಕೆ, ಇವರು 2011ರ ಹಣಕಾಸು ಜನಸಂಖ್ಯೆಯನ್ನು ಬಳಸಿದ್ದಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ತುಂಬಾ ಆಗ್ತದೆ ಇದರಿಂದ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ಮಲ್ಲಿ 1976ರಲ್ಲಿ ಇರಬೇಕಲ್ಲ, 72 ಯಾವಾಗ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯಿತು, 72 ಓಕೆ, ಯಾವಾಗ ಆಯಿತು ಅಲ್ಲಿವರೆಗೆ ಏನಿತ್ತು ಅಂದರೆ ಅಲ್ಲಿಂದ ಏನಾಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಪಾಪ್ಯುಲೇಷನ್ ಕಂಟ್ರೋಲ್ ಪಾಲಿಸಿ ಭಾರಿ ಬಿಗಿಯಾಗಿ ಬಂತು. ಸೊ ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ, ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ ರಾಜ್ಯಗಳಿಗೆ ಈ ಪಾಪ್ಯುಲೇಷನ್ ಅನ್ನು 1971ರ ಪಾಪ್ಯುಲೇಷನ್ನೇ ಬಳಸಬೇಕು ಹಣಕಾಸು ಹಂಚಿಕೆಗೆ. ನಾವು ಬೇರೆ ಪಾಪ್ಯುಲೇಷನ್ ಬಳಸಿದರೆ ಯಾರು ಕಂಟ್ರೋಲ್ ಮಾಡಿದರೆ ಅವರಿಗೆ ನಷ್ಟ ಆಗ್ತದೆ, ಯಾರು ಕಂಟ್ರೋಲ್ ಮಾಡಲಿಲ್ಲೋ ಅವರಿಗೆ ಲಾಭ ಆಗ್ತದೆ. ಆದ್ದರಿಂದ 1971ರ ಪಾಪ್ಯುಲೇಷನ್ನೇ ಆಧಾರ ಆಗಿರಬೇಕು ಸಂಪನ್ಮೂಲ ಹಂಚಲಿಕ್ಕೆ ಅಂತ ಇತ್ತು. ಹಾಗೆ ಇದರಿಂದಾಗಿ ಏನಾಯಿತು ಅಂತ ಹೇಳಿದ್ರೆ, ದಕ್ಷಿಣದ ರಾಜ್ಯಗಳು ಮುಖ್ಯವಾಗಿ ಕೇರಳ, ಕರ್ನಾಟಕ ಮತ್ತೆ ತಮಿಳುನಾಡು, ಆಂಧ್ರ, ಈಗ ಸದ್ಯಕ್ಕೆ ನನ್ನಲ್ಲಿ 1-2-3 ರಾಜ್ಯಗಳ ಅಂಕಿಅಂಶ ಇದೆ. ಅದರ ಪ್ರಕಾರ ನೋಡಿ, ಇವರು 1971ರಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು 3 ರಾಜ್ಯಗಳ ಒಟ್ಟು ಪಾಪ್ಯುಲೇಷನ್ನು ದೇಶದ ಜನಸಂಖ್ಯೆಯ 17% ಇತ್ತು. ಇವರು ಕೇಂದ್ರ ಸರ್ಕಾರದ ಜನಸಂಖ್ಯಾ ನಿಯಂತ್ರಣ ನೀತಿಯನ್ನು ಗಂಭೀರವಾಗಿ ಪರಿಗಣಿಸಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ 2011ಕ್ಕೆ ಇವರ ಪಾಪ್ಯುಲೇಷನ್ 14%ಕ್ಕೆ ಇಳಿಯಿತು, -3%. ಆದರೆ UP, ಬಿಹಾರ್, ಮಧ್ಯಪ್ರದೇಶ್ ಇವರ ಪಾಪ್ಯುಲೇಷನ್ 1971ರಲ್ಲಿ 28% ಇತ್ತು. ಇವರು ಕೇಂದ್ರದ ನೀತಿ ಅಲ್ಲ, ಯಾರ ನೀತಿಗೂ ಸೊಪ್ಪಾಕೋದಿಲ್ಲ, ಅವರು ಮಾಡಲೇ ಇಲ್ಲ. ಅವರ ಪಾಪ್ಯುಲೇಷನ್ 2011ಕ್ಕೆ ಬರುವಾಗ 31%ಕ್ಕೆ ಏರಿದೆ. ಇವ್ರದ್ದು -3 ಆದರೆ ಅವ್ರದ್ದು +3. ಕಂಪೌಂಡ್ ಇಂಪ್ಯಾಕ್ಟ್ 6%, 3% ಅಲ್ಲ, ಮೈನಸ್ ಮತ್ತೆ ಪ್ಲಸ್ ಸೇರಿದರೆ. ಸೊ ಕಂಪೌಂಡ್ ಅಷ್ಟು ದೊಡ್ಡ ಪಾಪ್ಯುಲೇಷನ್ ಇಂಪ್ಯಾಕ್ಟ್ ಆಯ್ತು. ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಕೇಂದ್ರದ ನಾನು ಹೇಳಿದ ರಾಜ್ಯಗಳ ನಡುವೆ ಸಂಪನ್ಮೂಲ ಹಂಚುವುದು ಜನಸಂಖ್ಯೆಯ ಮೇಲೆ ಒಂದು ಭಾರಿ ದೊಡ್ಡ ಮಾನದಂಡ. ಮತ್ತೊಂದು, ಅವರು ಆ ಪ್ರದೇಶ ಎಷ್ಟು ಹಿಂದುಳಿದಿದೆ ಆರ್ಥಿಕವಾಗಿ ತಿಳಿದು ಎರಡನೇದು. ಬಟ್ ಆರ್ಥಿಕವಾಗಿ ಹಿಂದುಳಿದಿದೆ ಅಂತ ಲೆಕ್ಕ ಹಾಕುವಾಗ್ಲೂ ತಲಾ ಆದಾಯದ ಮೇಲೆ ಲೆಕ್ಕ ಹಾಕ್ತಾರೆ ಅವರು. ತಲಾ ಆದಾಯದ ಮೇಲೆ ಅಂದರೆ ಪರ್ ಕ್ಯಾಪಿಟಾ ನೋಡಿ. ಒಂದು ರಾಜ್ಯ, ಈಗ ಕರ್ನಾಟಕ ಮತ್ತೆ UP, ಉತ್ತರ ಪ್ರದೇಶ 2020-22ರಲ್ಲಿ ನಮ್ಮ GDP UPಯ GDPಗಿಂತ ಕಡಿಮೆ ಇತ್ತು. ಹಾಗಾಗಿ ಅವರಿಗೆ ಕಂಪೇರ್ ಮಾಡಿದರೆ ನಾವು ಹಿಂದುಳಿದ ರಾಜ್ಯ. ಬಟ್ ತಲಾ ಆದಾಯ ಪ್ರಶ್ನೆ ಬಂದರೆ ಅವರ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಮ್ಮ ತಲಾ ಆದಾಯ ಅವರಿಂದ 3 ಪಟ್ಟು ಜಾಸ್ತಿ, ಅವರ ತಲಾ ಆದಾಯ 3 ಪಟ್ಟು ಕಡಿಮೆ. ಅಂದ್ರೆ ಅವರಲ್ಲಿ ಹಂಚಿಕೊಳ್ಳೋ ಜನ ಜಾಸ್ತಿ ಆದರು. ಸೊ ಹಾಗಾಗಿ ಅದರಲ್ಲೂ ಕೂಡ ಅವರು ಮುಂದೆ, ಜನಸಂಖ್ಯೆಯಲ್ಲೂ ಮುಂದೆ, ವಿಸ್ತೀರ್ಣದಲ್ಲೂ ಮುಂದೆ. ಹಾಗಾಗಿ ಕೇಂದ್ರ ಸರ್ಕಾರ ಹಂಚುವ ಪ್ರತಿ 100 ರೂಪಾಯಲ್ಲಿ ಅವರಿಗೆ UPಗೆ 17 ರೂಪಾಯಿ 90 ಪೈಸೆ ಬಂದರೆ, ಮಧ್ಯಪ್ರದೇಶಕ್ಕೆ 7 ರೂಪಾಯಿ 80 ಪೈಸೆ ಬಂದರೆ, ಬಿಹಾರಕ್ಕೆ 10 ರೂಪಾಯಿ ಬಂದರೆ, ಮತ್ತು ಒಟ್ಟು ಅವರಿಗೆ 35 ರೂಪಾಯಿ 50 ಪೈಸೆ ಬರ್ತದೆ. UPಗೆ, ಮಧ್ಯಪ್ರದೇಶ, ಬಿಹಾರ ಈ 3 ಸ್ಯಾಂಪಲ್ ನಾನು ತಗೊಂಡದ್ದು. ಯಾಕೆ? ಪಾಪ್ಯುಲೇಷನ್ ಜಾಸ್ತಿ ಇದೆ, ಬ್ಯಾಕ್ವರ್ಡ್ ಆಗಿದ್ದಾರೆ, ವಿಸ್ತೀರ್ಣ ಜಾಸ್ತಿ ಇದ್ದಾರೆ, ಈ ಎಲ್ಲ ಕಾರಣಕ್ಕಾಗಿ. ಅವರನ್ನೇ ನಾವು ಕರ್ನಾಟಕ, ಕೇರಳ ಇವರಿಗೆ ಕಂಪೇರ್ ಮಾಡಿದರೆ UPಗೆ 17 ರೂಪಾಯಿ 90 ಪೈಸೆ ಬಂದಾಗ ಕರ್ನಾಟಕ ಕೇವಲ 3 ರೂಪಾಯಿ 60 ಪೈಸೆ 100 ರೂಪಾಯಿ. ಕೇರಳಕ್ಕೆ ನಮ್ಮಿಂದ ಕಡಿಮೆ, ಭಾರಿ ಸಿನ್ಸಿಯರ್ ಆಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ರು ಅವರು ಕಮ್ಯುನಿಸ್ಟ್ರು. 1 ರೂಪಾಯಿ 90 ಪೈಸೆ. ಮತ್ತೆ ತಮಿಳುನಾಡಿಗೆ 4 ರೂಪಾಯಿ. ಆ 3 ರಾಜ್ಯಗಳಿಗೆ ಒಟ್ಟಿಗೆ 39 ರೂಪಾಯಿ 50 ಪೈಸೆ ಬಂದರೆ ಪ್ರತಿ 100ರಲ್ಲಿ, ನಮಗೆ ಬಂದದ್ದು 3 ರಾಜ್ಯಗಳಿಗೆ 10 ರೂಪಾಯಿ ಬರಲಿ, 9 ರೂಪಾಯಿ 60 ಪೈಸೆ. ಸೊ ಕೇಂದ್ರ ಸೌತ್ ಯಾರೆಲ್ಲ ಚೆನ್ನಾಗಿ ಪಾಪ್ಯುಲೇಷನ್ ಇನ್ಸ್ಪ್ರೆಡ್ ಮಾಡಿ ಉತ್ತರದವರಿಗೆ ಕಂಪೇರ್ ಮಾಡಿ ಹೆಚ್ಚು ಡೆವಲಪ್ ಮಾಡಿದ್ರ ಅವರಿಗೆಲ್ಲ ಇದರಿಂದ ದೊಡ್ಡ ಹೊಡೆತ ಬಿದ್ದಿದೆ. ಇದು ಇಷ್ಟ ಆಯ್ತಾ?
ಕೇಂದ್ರಕ್ಕೆ ನಾವು ತೆರಿಗೆ ಸಲ್ಲಿಸುವುದಕ್ಕೂ ನಮಗೆ ಹಿಂದಕ್ಕೆ ಬರುವುದಕ್ಕೂ ಭಾರಿ ವ್ಯತ್ಯಾಸ ಇದೆ. ನೋಡಿ, ಈಗ 2021-22ರಲ್ಲಿ ನಾವು ನೆಟ್ ತೆರಿಗೆ ಸಂದಾಯ ಅಂದರೆ ತೆರಿಗೆ ಸಂದಾಯ ಮೈನಸ್ ಖರ್ಚು ಮಾಡಿದ್ರೆ ಒಟ್ಟು ತೆರಿಗೆ ಸಂದಾಯ 1,68,000 ಕೋಟಿ ನಾವು ಸಂದಾಯ ಮಾಡಿದ್ದೇವೆ 2021-22ರಲ್ಲಿ. ಉತ್ತರ ಪ್ರದೇಶ ಅದೇ ವರ್ಷ ಸಂದಾಯ ಮಾಡಿದ್ದು ಕೇವಲ 34,720 ಕೋಟಿ. ನಾವೆಷ್ಟು? 1,68,000 ಕೋಟಿ. ಅವರು ಸಂದಾಯ ಮಾಡಿದ್ದು 34,720 ಕೋಟಿ. ನಮಗೆ ಎಷ್ಟು ವಾಪಸ್ ಬಂದಿದೆ, ಅವರಿಗೆ ಎಷ್ಟು ವಾಪಸ್ ಬಂದಿದೆ ನೋಡುವ. ನಮಗೆ ಅಷ್ಟು ಸಂದಾಯ ಮಾಡಿದ್ರು ಪ್ರತಿ ₹1 ತೆರಿಗೆ ಸಂದಾಯದಲ್ಲಿ ಹಿಂದಕ್ಕೆ ಬರುವುದು ನಮಗೆ ಕೇವಲ 47 ಪೈಸೆ. ಅವರಿಗೆ ₹1.70. ₹1 ಕಟ್ಟಿದ್ರೆ 70 ಪೈಸೆ ಎಕ್ಸ್ಟ್ರಾ. ನಾವು ₹1 ಕಟ್ಟಿದ್ರೆ 50 ಪೈಸೆನೂ ವಾಪಸ್ಸು ಬರುವುದಿಲ್ಲ. ಸೊ ಇಟ್ಸ್ ಎ ವೆರಿ ಡೇಂಜರಸ್ ಡೆವಲಪ್ಮೆಂಟ್. ನೋಡಿ, ಈಗ ಬಡ ರಾಜ್ಯಗಳಿಗೆ, ಬಡ ಜನರಿಗೆ ಅಂಥ ಒಂದು ನಿಯಮ ಪಾಲನೆ ಮಾಡುವಾಗ ನೀವು ಒಂದು ರಾಜ್ಯದಿಂದ ಎಷ್ಟು ತೆಗಿಬೇಕು ಅಂತೇಳಿದರೆ ಆ ರಾಜ್ಯದ ಅಭಿವೃದ್ಧಿ ಪುನಃ ಸಾಲ ಮಾಡಿ ಮಾಡೋ ಸ್ಥಿತಿಯಲ್ಲಿ ಇರಬಾರ್ದು. ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂತೇಳಿದರೆ, ನಾವು ಇಷ್ಟೆಲ್ಲ ತೆರಿಗೆ ಕಟ್ಟಿ ಅದರಿಂದ ನಮಗೆ ಹಿಂದಕ್ಕೆ ಬರೋದು ಭಾರಿ ಕಡಿಮೆ ಆಗಿರೋದ್ರಿಂದ ದೊಡ್ಡ ಮಟ್ಟಿಗೆ ಸಾಲದ ಮೇಲೆ ನಮ್ಮ ಅಭಿವೃದ್ಧಿ ನಡೀತದೆ. 5.25 ಲಕ್ಷ ಕೋಟಿಗಿಂತಲೂ ಹೆಚ್ಚು ಸಾಲ ಇದೆ ಕರ್ನಾಟಕ ಸರ್ಕಾರಕ್ಕೆ. ಇದು ಭಾರಿ ದೊಡ್ಡ ಹೊಡೆತ. ಅಂದರೆ ಫೆಡ್ರಲ್ ಸಿಸ್ಟಮಲ್ಲಿ ಖಂಡಿತ ನಾವು ಹಂಚಿಕೊಂಡು ಬದುಕಬೇಕು. ಹಂಚಿಕೊಂಡು ಬದುಕುವಾಗ ಈ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇದೆಯಲ್ಲ, ಅದು ಬದುಕಬೇಕಲ್ವಾ? ಇಲ್ಲ ಸತ್ಯ ಹೋದರೆ ಮೊಟ್ಟೆ ಎಲ್ಲಿಂದ ತರ್ತೀರ ನಾವು, ಚಿನ್ನದ ಮೊಟ್ಟೆ? ಸೊ ಅಂಥ ಸ್ಥಿತಿ ಇದೆ ಈಗ. ಸೊ 16th ಫಿನಾನ್ಸ್ ಕಮಿಷನ್ ಅದು ಬರ್ತಾ ಇದೆ. ಓಕೆ, ಇದು ಎಷ್ಟು ಹಣಕಾಸಿನ ಸಂಗತಿ. ಇನ್ನು ಒಂದು ದೇಶ ಒಂದು ಚುನಾವಣೆ. ನೋಡಿ, ಇದು ಸದ್ಯಕ್ಕೆ ಜಾರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇದು. ಯಾಕೆಂದ್ರೆ ಅದಕ್ಕೆ ದೊಡ್ಡ ಮಟ್ಟಿನ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು, ತುಂಬ ರಾಜ್ಯಗಳು ಒಪ್ಪಿಗೆ ಕೊಡಬೇಕು. ಇದೆಲ್ಲ ಸರಿ ಇದೆ. ಅವರ ಉದ್ದೇಶ ಇವತ್ತು ನಾಳೆ ಜಾರಿಗೆ ತರುವುದಲ್ಲ. ನಾನು ಹೇಳಿದಲ್ಲ, ಅವರ ಉದ್ದೇಶ ಒಂದು ವೇದಿಕೆ ಸೃಷ್ಟಿ ಮಾಡೋದು. ಇದರ ಬಗ್ಗೆ ಚರ್ಚೆ ಮಾಡಿ 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 ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಮಾಡಿದಂತೆ, ಕ್ಯಾಬಿನೆಟಲ್ಲಿ ಪಾಸ್ ಆಗಿದಂತೆ, ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ ಅಂತೆ ಎಲ್ಲ ಹೇಳಿ ಹೇಳಿ ಇದೆಲ್ಲ ನಾಳೆ ಬರ್ತದೆ ಅಂತ ನಾವು ರೆಡಿ ಆದರೆ ಬಂದಾಗ ನಮಗೆ ಏನೂ ಆಗುದಿಲ್ಲ ಅಲ್ವಾ? ಹಿಂದೆ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಸುವಾಗಲೂ ಸರ್ಕಾರಗಳು ಹೀಗೆ ಮಾಡ್ತಾ ಇದ್ದವು. ಸಾಧ್ಯನೇ ಇಲ್ಲ, ದೇಶ ನಾಶ ಆಗ್ತದೆ ಏರಿಸ್ತಾ ಇದ್ರೆ, ಜನ ಸುಮ್ಮನೆ ಆಗ್ತಾರೆ ಬಂದಾಗ. ಸೊ ಅದೇ ರೀತಿ ಇದು. ಇಲ್ಲಿ ಅಪಾಯ ನಾವು ಆಲೋಚನೆ ಮಾಡಬೇಕಾದ, ನನಗೆ ಒನ್ ನೇಷನ್ ಒನ್ ಇಲೆಕ್ಷನ್ಗಿಂತಲೂ ಮತ್ತೊಂದು ದೊಡ್ಡ ಅಪಾಯ ಇದೆ. ಇದು ಇಸ್ ಅ ವೆರಿ ಡೇಂಜರಸ್. ಇದನ್ನು ನೀವು ಯಾರೂ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಏನು ಅಂತೇಳಿದರೆ ಡಿಲಿಮಿಟೇಷನ್, ಅಂದರೆ ಮತಕ್ಷೇತ್ರಗಳ ಮರು ವಿಂಗಡಣೆ ಜನಸಂಖ್ಯೆಯ ನೆಲೆಯಲ್ಲಿ. ನಮ್ಮ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಕ್ಟ್ ಪ್ರಕಾರ 1951 ಇರಬೇಕು. ಅದರ ಪ್ರಕಾರ ಪ್ರತಿ ಸೆನ್ಸಸ್ ಆದ ನಂತರ 10 ವರ್ಷಕ್ಕೊಮ್ಮೆ ನಮ್ಮ ಪ್ರತಿ MLA ಮತ್ತು MP ಕಾನ್ಸ್ಟಿಟ್ಯೂಷನ್ಗಳು ಪುನರ್ ಸಂಘಟನೆಗೊಳ್ಬೇಕು. ಪಾಪ್ಯುಲೇಷನ್ ಬೇಸಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತದಲ್ಲ, ಡಿಲಿಮಿಟೇಷನ್ ಆಗಬೇಕಂದ್ರೆ ಪುನರ್ ಸಂಘಟನೆಗೊಳ್ಬೇಕು. ಸೊ ಹೀಗೆ ಇದು ಕೂಡ ಏನಾಗಿದೆ ಅಂತೇಳಿದರೆ, ನಾನು ಹೇಳಿದಲ್ಲ 42nd ಅಮೆಂಡ್ಮೆಂಟಲ್ಲಿ ಏನಾಯಿತು ಅಂತೇಳಿದರೆ 1971ಗೆ ಲಾಸ್ಟ್ ಡಿಲಿಮಿಟೇಷನ್ ಆಯಿತು. ಅಲ್ಲಿ ಏನು ಮಾಡಿದ್ರು ಅವರು ಅಂತೇಳಿದರೆ, ಅಲ್ಲಿ ಇದೇ ಪಾಪ್ಯುಲೇಷನ್ ಕಾರಣ. ಯಾಕಂದರೆ ಸೌತಿನವ್ರ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದಾರೆ, ನಾರ್ತಿನವರು ಮಾಡಲಿಲ್ಲ. ನಾವು ಡಿಲಿಮಿಟೇಷನ್ ಮಾಡಿದರೆ ಅಲ್ಲಿ MP ಸೀಟು ಜಾಸ್ತಿ ಆಗ್ತದೆ, ಇಲ್ಲಿ ಕಡಿಮೆ ಆಗ್ತದೆ, ಜಾಸ್ತಿ ಅಧಿಕಾರ ಅವರಿಗೆ ಶಿಫ್ಟ್ ಆಗ್ತದೆ. ಹಾಗಾಗಿ ನಾವು ಡಿಲಿಮಿಟೇಷನ್ ಮಾಡೋದು ಬೇಡ. ಅದನ್ನು ಇಟ್ ಹ್ಯಾಸ್ ಬಿನ್ ಪೋಸ್ಟ್ಪೋನ್ ಟು 2002 ಶಿಫ್ಟ್ ಪೋಸ್ಟ್ಪೋನ್ ಆಯಿತು. 2002ಗೆ NDA ಸರ್ಕಾರನೇ ಇತ್ತು, ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್. ಅವರೂ ಕೂಡ ಆ ರಿಸ್ಕ್ ತಗೊಳ್ಳಿಲ್ಲ. ಅದನ್ನು 2026ಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. 2026 ಯಾವಾಗ? ಬರುವ ವರ್ಷ. ಇವರು ಪೋಸ್ಟ್ಪೋನ್ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ತುಂಬ ಅನುಕೂಲತೆ ಇದರಲ್ಲಿ. ಹೇಳೋದು ಕೇಳಿ. ಒಂದು ನೋಡಿ, ಈಗ ಮತಕ್ಷೇತ್ರಗಳ ಮರು ವಿಂಗಡಣೆ ಆಗದೆ 50 ವರ್ಷ ಆಯಿತು, 1971 to 2021. ಈಗ ನಮ್ಮ ಒಂದು MP ಕ್ಷೇತ್ರ, MLA ಕ್ಷೇತ್ರಗಳು ಕನಿಷ್ಠ UP, ಬಿಹಾರದಂಥ ರಾಜ್ಯಗಳಲ್ಲಿ 15ರಿಂದ 25 ಲಕ್ಷ ಜನರಿಗೆ ಒಂದು MP, 8ರಿಂದ 10-12 ಲಕ್ಷಕ್ಕೆ ಒಬ್ಬ MLA. ಹೇಗೆ ರೆಪ್ರೆಸೆಂಟ್ ಮಾಡೋದು? ಖಂಡಿತ ಇದು ಸರಿ ಅಲ್ಲ ಕೂಡ. ಮತಕ್ಷೇತ್ರಗಳು ಮರುವಿಂಗಡಣೆ ಆಗಲೇಬೇಕು. 1ರಿಂದ 2 ಲಕ್ಷಕ್ಕೆ ಒಂದು MLA ಸೀಟು, ಒಂದು 4-5 ಲಕ್ಷಕ್ಕೆ ಒಂದು MP ಸೀಟು ಆದರೆ ಏನಾದರೂ ಮಾಡ್ಬೋದು. ಅದು ಕೂಡ ಆದರ್ಶ ಅಲ್ಲ ಅದು. ಈಗಿನ ಸ್ಥಿತಿ ಹಾಗೆ ಇದೆ. ಆದುದರಿಂದ
ನೀವು ಇದನ್ನು ವಿರೋಧಿಸಲಿಕ್ಕೆ ಸಾಧ್ಯನಲ್ಲ ಯಾರಿಗೂ ಡಿಲಿಮಿಟೇಷನ್ ಅನ್ನು. ದ್ಯಾಟ್ ವಿಲ್ ಕಮ್. ಬಟ್ ಪ್ರಶ್ನೆ ಇರುವುದು ಏನು ಅಂತ ಹೇಳಿದರೆ, ಇನ್ನೂ ನಮ್ಮ ಸೆನ್ಸಸ್ ಆಗಿಲ್ಲ 2021ರದ್ದು, 24 ಆಯಿತು, 25 ಆಗುವುದಿಲ್ಲ. ನನ್ನ ಪ್ರಕಾರ ಇವರೇ ಅಧಿಕಾರದಲ್ಲಿ ಮುಂದುವರೆದ್ರೆ ಇವರು 31ರ ಪಾಪ್ಯುಲೇಷನ್ ಪ್ರಕಾರ ಮಾಡಬಹುದು. ಒಂದು ಸೆನ್ಸಸ್ ಮಾಡಿ ಅದು ಎಕ್ಸ್ಟ್ರಾಪೊಲೇಟ್ 31ಕ್ಕೆ ಅಂದಾಜು ಮಾಡಿ. ಒಂದು ವೇಳೆ 2031ರ ಸೆನ್ಸಸ್ ಪ್ರಕಾರ ಮತಕ್ಷೇತ್ರಗಳು ಮರು ವಿಂಗಡಣೆ ಆದರೆ ಅಧಿಕಾರ MP ಸೀಟುಗಳು ಏನಾಗಬಹುದು ಉತ್ತರದಲ್ಲಿ, ದಕ್ಷಿಣದಲ್ಲಿ. ಇದು ನಾವೆಲ್ಲ ಗಂಭೀರವಾಗಿ ಆಲೋಚನೆ ಮಾಡುವವರು, ಪಾಲಿಟಿಕ್ಸ್ ಬೇಕಾದವರು ಬೇಡದವರು. ಯಾಕೆ ಅಂತ ಹೇಳಿದರೆ ನಾವೆಲ್ಲ ಬ್ರಿಟಿಷರು ಹೋದರು ಅಂತ ನೆಮ್ಮದಿಯಲ್ಲಿದ್ದೇವೆ. ಮತ್ತೊಂದು ವಸಾಹತು ಸರಕಾರದ ಸಾಧ್ಯತೆ ಇದೆ ನಮ್ಮವ್ರದ್ದೇ. ಅಲ್ಟಿಮೇಟ್ ಇಟ್ ಈಸ್ ಪಾಸಿಬಲ್ ಒನ್ ಡೇ. ನೋಡಿ ಏನಾಗ್ತದೆ ಅಂತ ಕೆಲವು ಅಂದಾಜು ಮಾಡಿದ ಅಧ್ಯಯನಗಳಿವೆ. ಅದರಲ್ಲಿ ಒಂದನ್ನು ನಾನು ಕೆಲವು ಅಂಕಿಅಂಶ, ಇದೇನು 100% ಪರ್ಫೆಕ್ಟ್ ಅಲ್ಲ, ಒಂದು ಅಂದಾಜು ಲೆಕ್ಕಾಚಾರ ನೋಡಿ. UPಯಲ್ಲಿ ಈಗ 80 MP ಸೀಟ್ ಇದೆ. 2031ರ ಪಾಪ್ಯುಲೇಷನ್ ಪ್ರಕಾರ ಒಂದು ವೇಳೆ ಮತಕ್ಷೇತ್ರಗಳು ಮರು ವಿಂಗಡಣೆ ಆದರೆ 143 ಸೀಟ್ ಆಗ್ಬಹುದು ಅಂತ ಇದೊಂದು ಅಂದಾಜು. ಇದು ಪರ್ಫೆಕ್ಟ್ ಏನಲ್ಲ, ಒಂದು ಅಂದಾಜು. ಬಿಹಾರದಲ್ಲಿ ಈಗ 40 ಸೀಟ್ ಇದೆ, ಅದು 79 ಸೀಟ್ ಆಗ್ಬಹುದು ಅಂತ ಹೇಳಿದ್ರು. ಮಧ್ಯಪ್ರದೇಶದಲ್ಲಿ ಈಗ 29 ಸೀಟ್ ಇದೆ, ಅದು 52 ಸೀಟ್ ಆಗ್ಬಹುದು ಅಂತ 2031. ರಾಜಸ್ಥಾನದಲ್ಲಿ ಇವತ್ತು 25 ಸೀಟ್ ಇದೆ, ಅದು 50 ಸೀಟ್ ಆಗ್ಬಹುದು ಅಂತ ಈ ಸ್ಟಡಿ ಹೇಳ್ತಾ ಇದೆ. ಅವರಲ್ಲಿ ಉತ್ತರ ಪ್ರದೇಶ, ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನ 4 ರಾಜ್ಯ ಸೇರಿಸಿದರೆ ಅವರ ಈಗ ಒಟ್ಟು ಸೀಟ್ಗಳು 174 ಇದ್ದದ್ದು ಅದು 324 ಆಗ್ಬಹುದು. ಆಗ್ತದೆ ಅಂತ ಏನು ಗ್ಯಾರಂಟಿ ಅಲ್ಲ, ಅಂದಾಜು. ಈಗ ಸೌತ್ಗೆ ಬರುವ MP, ನಮ್ಮ ಆಂಧ್ರ ಪ್ರದೇಶ, ತೆಲಂಗಾಣ ಒಟ್ಟು ಅದು ಈಗ ಪ್ರತ್ಯೇಕ ಆಗಿದೆ. ಒಟ್ಟು ಅವರಿಗೆ 42 ಸೀಟ್ ಇದೆ. ಅದು ಹೆಚ್ಚಾದ್ರೆ 54 ಸೀಟ್ ಆಗ್ಬೋದು. ಯಾಕೆ ಪಾಪ್ಯುಲೇಷನ್ ನಮ್ದು ಹೇಳಿದಲ್ಲ ನನಗೆ, -3% ಕಡಿಮೆ ಇದೆ ಅವ್ರಿಗೆ ಕಂಪೇರ್ ಮಾಡಿದ್ರೆ. ತಮಿಳುನಾಡು 39 ಇದ್ದದ್ದು 49 ಸೀಟ್ ಆಗ್ಬೋದು. ಕೇರಳ 20 ಇದ್ದದ್ದು 20 ಇರ್ತದೆ, ಏನು ಜಾಸ್ತಿ ಆಗುದಿಲ್ಲ. ಕಮ್ಯುನಿಸ್ಟರೆಲ್ಲ ಇಷ್ಟೆಲ್ಲ ಕಾರ್ಬಾರ್ ಮಾಡಿ ಕಡೆಗೆ ಏನಾಯ್ತು ನೋಡಿ ನೀವು. ಕರ್ನಾಟಕ ಹಾಗೆ ಇದನ್ನೇ ಹೇಳ್ಬೋದು ನೋಡಿ, ಕಮ್ಯುನಿಸ್ಟ್ ಇದ್ರೆ ಉದ್ಧಾರ ಆಗುದಿಲ್ಲ ಅಂತ ಯಾರನ್ನು ಹೇಳಿದ್ರು. ಹೀಗಾಗಿದೆ ಅವರ ಸ್ಥಿತಿ ಅಂತ. 28 ಇದ್ದದ್ದು ಕರ್ನಾಟಕ 36 ಆಗ್ಬೋದು. ಅಂದರೆ ನಮ್ಮ 4 ರಾಜ್ಯಗಳಲ್ಲಿ 129 ಸೀಟ್ ಇದ್ದದ್ದು 159 ಸೀಟ್. ಬಟ್ ಶೇಕಡಾವಾರು ನೋಡಿದರೆ ಅಲ್ಲಿ 100 ಇದ್ದದ್ದು 186, ಅಂದರೆ ಪ್ರತಿ 100 ಸೀಟ್ ಇದ್ದು 186 ಆದರೆ ನಮ್ಮಲ್ಲಿ 100 ಇದ್ದದ್ದು 123 ಆಗ್ತದೆ. ಅಂದರೆ ಹತ್ತಿರ ನಿಮಗೆ ನಮ್ಮಿಂದ ಒಂದು ತುಂಬ ಮುಂದೆ ಹೋಗ್ತಾರೆ ಅವರು MP ಸೀಟ್ಗಳ ಸಂಖ್ಯೆಯಲ್ಲಿ. ಅಂದ್ರೆ ಈ 3-4 ರಾಜ್ಯಗಳಲ್ಲಿ ಯಾರು ಗೆಲ್ತಾರ ಅವರು ಕೇಂದ್ರ ಸರ್ಕಾರವನ್ನು ಸುಲಭದಲ್ಲಿಯೇ ಹಿಡಿತದಲ್ಲಿ ಇಟ್ಕೊಳ್ಬಹುದು. ಈ ಸೌತ್ ರಾಜ್ಯಗಳಿದೆ ಅಲ್ವಾ, ಇವರು ಬಾರಿ ದೊಡ್ಡ ಮಾತಾಡ್ತಾರೆ. ಇವ್ರಿಗೆ BJP ಆಗುದಿಲ್ಲ, RSS ಆಗುದಿಲ್ಲ. ಇವರಿಗೆ ಬೇಡಪ್ಪ, ನಿಮ್ದು ಓಟೇ ಬೇಡ ಅಂತ ಹೇಳೋ ಸ್ಥಿತಿ ಒಂದು ಕಾಲಕ್ಕೆ ಬರ್ಬೋದು ಇದಾದ್ರೆ. ಬಟ್ ಡಿಲಿಮಿಟೇಷನ್ ಆಗ್ಲೇಬೇಕು, ಅದನ್ನು ಪೋಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 1 ನೇಷನ್ 1 ಇಲೆಕ್ಷನ್ ಬರ್ತದೆ ನನಗೆ ಗೊತ್ತಿಲ್ಲ, ಬಟ್ ಇದು ಬರ್ತದೆ. ದಿಸ್ ಇಸ್ ಮೋರ್ ಡೇಂಜರಸ್. ಒಂದು ವೇಳೆ ಈ ರೀತಿ ಆದರೆ ಅಂದರೆ ಅವರಲ್ಲಿ ಎಂಥ ಮುತ್ಸದ್ದಿತನ ಬೇಕು, ಸ್ಟೇಟ್ಸ್ಮ್ಯಾನ್ ಬೇಕು ಅಂತ ಹೇಳಿದ್ರೆ ಅಂಥವ್ರು ಮಾತ್ರ ಇದನ್ನು ದೂರದೃಷ್ಟಿ ಇಟ್ಕೊಂಡು ಆಲೋಚನೆ ಮಾಡಿ ಈ ದೇಶ ಉಳಿಬಾರ್ದು ಅಂತ ಪ್ಲಾನ್ ಮಾಡಿದರೆ ಮಾತ್ರ ಉಳಿಬೋದು. ಇಲ್ಲದಿದ್ದರೆ ಇಡೀ ನಮ್ಮ ಗಣರಾಜ್ಯ ವ್ಯವಸ್ಥೆ ಕುಸಿದು ಬೀಳುವ ಸಾಧ್ಯತೆ ಇದೆ, ಶಾರ್ಟ್ ಸೈಟೆಡ್ ಪಾಲಿಟಿಕ್ಸ್ ಆಡಿದರೆ. ಮತ್ತು ಈಗಿನ ಪಾಲಿಟಿಕ್ಸ್ ನೋಡಿದರೆ ನನಗೆ ಅಂಥ ಸ್ಟೇಟ್ಸ್ಮನ್ಶಿಪ್ ಏನು ಕಾಣೋದಿಲ್ಲ. ತುಂಬ ಶಾರ್ಟ್ ಸೈಟೆಡ್ ಪೆಟ್ಟಿ ಪಾಲಿಟಿಕ್ಸ್. ನೆಕ್ಸ್ಟ್ ಇಲೆಕ್ಷನ್ ಬಿಟ್ಟರೆ ಈ ದೇಶನೂ ಇಲ್ಲ, ಜನಾಂಗನೂ ಇಲ್ಲ, ಯಾರೂ ಇಲ್ಲ ಅವರ ಕಣ್ಣ ಮುಂದೆ. ಸೊ ಇಂಥ ಒಂದು ಅಪಾಯ ನಮ್ಮ ಮುಂದೆ ಇದೆ. ಸೊ ಇಲ್ಲೇ ಯುವಕರು ಭಾರಿ ಕಡಿಮೆ ಇದ್ದಾರೆ. ಎಲ್ಲ ನಮ್ಮದು ರಿಟೈರ್ ಆದವರು, ನಮ್ಮ ಕಾಲ ಮುಗೀತು, 40-50 ದಾಟಿದವರು. ಇದೆಲ್ಲ ಆಗುವಾಗ ನಾವು ಕೆಲವರು ಸತ್ತು ಹೋಗ್ಬೋದು. ಬಟ್ ಯುವಕರು ಇದಿರಲ್ಲ, 20-30 ವರ್ಷ ಇರುವವರು ಭಾರಿ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕು. ಮನೆಯಲ್ಲಿ ಹೋಗಿ ಇದರ ಬಗ್ಗೆ ಮಾತಾಡಬೇಕು. ಇದು ಕಾಂಗ್ರೆಸ್, BJP, ಲೆಫ್ಟ್ ರೈಟಿನ ಪ್ರಶ್ನೆ ಅಲ್ಲ, ಕರ್ನಾಟಕ ಅವರ ಫೆಡರಲ್ ಸಿಸ್ಟಮಿನ ಪ್ರಶ್ನೆ. ಇಡೀ ದೇಶದಲ್ಲಿ ಗಣರಾಜ್ಯ ವ್ಯವಸ್ಥೆಯ ಉಳಿನ ಪ್ರಶ್ನೆ. ಕೇವಲ ಇದು ಮಾತ್ರ ಅಲ್ಲ, ನಾನು ಏನು ಇವತ್ತು ಹೇಳಿದೆ ಎಲ್ಲ ಅಂಶಗಳು ಸೇರಿ ದೇ ಎಫೆಕ್ಟ್ ಅಸ್ ಲೈಕ್ ಎನಿ ಥಿಂಗ್. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾತಿಗೆ ಅವಕಾಶ ಕೊಟ್ಟದ್ದಕ್ಕೆ ಮತ್ತು ತಾಳ್ಮೆಯಿಂದ ಕೇಳಿದ್ದಕ್ಕೆ ವಂದಿಸ್ತೇನೆ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.